ಓಕೆ, ಗುಡ್ ಆಫ್ಟರ್ನೂನ್ ಆಲ್ ಮಾಸ್ಟರ್ಸ್. ನಾನು ಕರ್ನಾಟಕದ ಬ್ಯಾಂಗ್ಳೂರಿಂದ ಮಹತಾರ್ ಫೌಂಡೇಶನ್ ಇಂದ ಬಂದಿದ್ದೇನೆ. ನಾನು 2 ವರ್ಷ ಆಯ್ತು ಮಹತಾರ್ ಫೌಂಡೇಶನ್ಗೆ ಜಾಯಿನ್ ಆಗಿ. ನಾನು ಹೇಗೆ ಜಾಯಿನ್ ಆದೆ, ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಇದ್ದಾರೆ, ಬಹುಶಃ ನೀವೆಲ್ಲರೂ ನೋಡಿರ್ಬೋದು, ಒಟ್ಟೊಟ್ಟಿಗೆ ಓಡಾಡ್ತೇವೆ. ಒಂದಿನ ಅವರು ನನಗೆ ಕರೆದ್ರು. ನನಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಾವಿಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ನಿನ್ನ ಹೆಲ್ತ್ ಸ್ವಲ್ಪ ವೀಕ್ ಇದ್ದಂಗಿದೆ, ಬಾ ಇಲ್ಲಿ ಒಂದ್ ಕಡೆ ಇದೆ, ಸೊ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ನಾನು ಹೆಲ್ತ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ನಾನು ತುಂಬಾ ಆಕ್ಟಿವ್ ಆಗೇ ಇರ್ತಾ ಇದೆ, ಬಟ್ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ಒಂದು ದಿನ ಶನಿವಾರ ನಾನು ಅವರು ಮಹತಾರ್ ಫೌಂಡೇಶನ್ಗೆ ಹೋದ್ವಿ. ಆವಾಗ ಅಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ ಸಮಗ್ರ ಸ್ವಾಸ್ಥ್ಯ ಹಬ್ಬ ನಡೀತಾ ಇತ್ತು. ಏನಿದು ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ಹೇಳ್ಕೊಂಡು ಎಂಟರ್ ಆದ ತಕ್ಷಣ ನಮಗೆ ಅಲ್ಲಿ ಕಂಡು ಬಂದಿದ್ದು, ಫಸ್ಟಿಗೆ ನಾವು ಎಂಟರ್ ಆಗಿ ಒಂದು 5 ನಿಮಿಷದಲ್ಲೇ ಧ್ಯಾನ ಸ್ಟಾರ್ಟ್ ಆಯಿತು. ನನಗೆ ಧ್ಯಾನದ ಬಗ್ಗೆ ಅಥವಾ ಆಧ್ಯಾತ್ಮಿಕದ ಬಗ್ಗೆ ಏನು ಸಹ ಗೊತ್ತಿರಲಿಲ್ಲ, ಅದು ಗೊತ್ತೂ ಇರಲಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟೂ ಇರಲಿಲ್ಲ. ಓಕೆ, ನಾವಿಬ್ಬರು ಕೂತ್ವಿ. ಧ್ಯಾನ ಮಾಡ್ತಾ ಇದ್ದಾಗೆ ಒಂಥರ ಮನಸ್ಸಿಗೆ ಬಹಳ ಖುಷಿ ಆದಂಗಾಯ್ತು, ಒಂಥರ ಶಾಂತ ಆದಂಗಾಯ್ತು. ತದನಂತರ ಅಲ್ಲಿ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಇದ್ರು. ಸೊ ಯೋಗ ಹೇಳಿದ್ರು, ಹಾಡು ಹೇಳಿದ್ರು, ದೇವ್ರ ಬಗ್ಗೆ ಎಲ್ಲ, ಈ ಧ್ಯಾನದಿಂದ ಏನೇನಾಗುತ್ತೆ, ನಮ್ಮ ಜೀವಕೋಶಗಳು ಹೇಗೆ ಆಕ್ಟಿವೇಟ್ ಆಗುತ್ತೆ, ಪ್ರತಿ ಒಂದನ್ನ ಎಕ್ಸ್ಪ್ಲೈನ್ ಮಾಡ್ತಾ 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 ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ನಮ್ಮಲ್ಲಿರತಕ್ಕಂಥ ಸ್ಟ್ರೆಸ್ ಏನಿದೆ ಅದು ಹೆಂಗ್ ಹೋಗುತ್ತೆ, ಮಾನಸಿಕವಾಗಿ ನಾವು ಹೇಗೆ ಗಟ್ಟಿ ಆಗ್ತೇವೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಆಕ್ಟಿವೇಟ್ ಆಗುತ್ತೆ, ಇದರಿಂದ ನಮಗೆ ಏನು ಹೆಲ್ತ್ ಅಲ್ಲಿ ಆಗ್ಲಿ ಮೆಂಟಲಿ ಆಗ್ಲಿ ಹೇಗೆ ನಾವು ಬಲಶಾಲಿಗಳಾಗ್ತೇವೆ ಅಂತ. ಸೊ ಫಸ್ಟ್ ಡೇ ಐ ಡಿಸೈಡೆಡ್, ಸೊ ಇದನ್ನ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಸೊ ಆ ದಿನದಿಂದ ನಾನು ಮನೆಗೆ ಬಂದ್ಮೇಲೆ ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಡೈಲಿ ಪ್ರಾರಂಭ ಮಾಡಿದೆ. ಜೊತೆಗೆ ಆನ್ಲೈನ್ ಅಲ್ಲಿ 5 ಭಾಷೆಯಲ್ಲಿ ಎಲ್ರಿಗೂ ಗೊತ್ತಿದೆ, ಮಹತಾರ್ ಫೌಂಡೇಶನ್ ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು ಮತ್ತೆ ಹಿಂದಿನಲ್ಲಿ ಆನ್ಲೈನ್ ಕ್ಲಾಸ್ ಅನ್ನ ಮಾಡುತ್ತೆ. ಆ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಜಾಯಿನ್ ಆಗ್ತಾ ಬಂದೆ. ಧ್ಯಾನ ಆಯ್ತು, ಎಲ್ಲ ಟೆಕ್ನಿಕ್ಸ್ ಸರ್ದು ಒಂದೇನಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ಎಲ್ಲ ಟೆಕ್ನಿಕ್, ಯಾರು ಮಾನಸಿಕವಾಗಿ ದೈಹಿಕವಾಗಿ ಬಳಲಬಾರ್ದು, ಎವ್ರಿಬಡಿ ಶುಡ್ ಬಿ ಹೆಲ್ದಿ ಮೆಂಟಲಿ ಅಂಡ್ ಫಿಸಿಕಲಿ. ಅದಕ್ಕೆ ಏನೇನ್ ಟೆಕ್ನಿಕ್ಸ್ ಬೇಕು, ಮುದ್ರೆ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಮರ್ಮ ಇರ್ಬೋದು, ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಹೇಗೆ ನಾವೇ ನಮ್ಮ ಬಾಡಿಗೆ ನಾವೇ ಡಾಕ್ಟರ್ಸ್. ಸೊ ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳತಕ್ಕಂಥದ್ದು. ಬಿಡಿಸಿ ಹೇಳೋದಾದ್ರೆ ನನ್ಗೆ ತುಂಬಾ ಪ್ರಾಬ್ಲಮ್ ಇತ್ತು ಹೆಲ್ತ್ ಅಂದ್ರೆ, ಮತ್ತೆ ಬಂದಿದ್ದಲ್ಲ ವೆನ್ ಐ ವಾಸ್ 7 years old. ನನ್ನ ಪ್ಯಾನ್ಕ್ರಿಯಾ ಕೆಲಸ ಮಾಡ್ತಾ ಇರ್ಲಿಲ್ಲ. ತುಂಬಾ ಕಡೆ ನಾವು ಹಳ್ಳಿಯಲ್ಲಿ ಬೆಳೆದಿದ್ರು, ಕೊಡಗಿನ ಕುಗ್ರಾಮ ಹಳ್ಳಿಯಲ್ಲಿ ಇದ್ದಿದ್ದು, ಆದ್ರೆ ಎಲ್ಲ ಕಡೆ ತೋರಿಸಿದ್ರು, ಅಪ್ಪ ಅಮ್ಮ ಎಲ್ಲ ಕಡೆ ತೋರಿಸಿ ಎಲ್ಲೂ ಡಯಾಗ್ನೈಸ್ ಆಗಿಲ್ಲ, ಅದಕ್ಕೆ ಕರೆಕ್ಟ್ ಒಂದು ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನನಗೆ ನಿಜವಾಗ್ಲೂ ಸಹ ಈಗ 2 ವರ್ಷದಿಂದ ನಾನು ಡಾಕ್ಟರ್ ಹತ್ರ ಹೋಗ್ಲಿಲ್ಲ. ಐ ನೆವರ್ ಗಾನ್ ಟು ಎ ಡಾಕ್ಟರ್. ಅಷ್ಟು ಸಫರ್ ಆಗಿದ್ದವಳು. 5-7 ವರ್ಷದ ಮಗು ಇದ್ದರಿಂದ ಡಯಾಗ್ನೈಸ್ ಆಗಿದ್ದು ಪ್ಯಾನ್ಕ್ರಿಯಾ ಪ್ರಾಬ್ಲಮ್ ಇಂದ 2010 ಅಲ್ಲಿ. ಐ ವಾಸ್ ಆಲ್ರೆಡಿ 50 years old ಆವಾಗ್ಲೇನೆ. ಸೊ ಅದಕ್ಕೆ ತಕ್ಕ ವಿತೌಟ್ ಮೆಡಿಸಿನ್, ಜೊತೆಗೆ ನನಗೆ ಮೆಡಿಸಿನ್ ತಗೊಳ್ತಾ ಇದೆ. ನೀವು ನಂಬಲಿಕ್ಕಿಲ್ಲ, ನಾನು ಹಿಂದೆ ಒಂದು ವೇದಿಕೆಯಲ್ಲಿ ಹೇಳಿ ಹುಬ್ಳಿನಲ್ಲಿ ಅದು ತುಂಬಾ ಕಡೆ ಸರ್ಕ್ಯುಲೇಟ್ ಆಗಿತ್ತು. ನನ್ನ ಮಂತ್ಲಿ ಟ್ರೀಟ್ಮೆಂಟ್ ಎಕ್ಸ್ಪೆಂಡಿಚರ್ ವಾಸ್ 15,000 rupees ಒಂದು ತಿಂಗಳಿಗೆ. ಈಗ ನಂದು 2,000 rupees. ನಾನು ಐ ಯೂಸ್ ಟು ಟೇಕ್ 12 tablets. 12 ಟ್ಯಾಬ್ಲೆಟ್ ಅನ್ನ ಡೈಲಿ ತಿಂತಾ ಇದ್ದೆ ನಾನು, ಅಲಾಂಗ್ ವಿತ್ ಇನ್ಸುಲಿನ್. ಈಗ ಐ ಟೇಕ್ 2 tablets ವಿತೌಟ್ ಎನಿ ಡಾಕ್ಟರ್ದು ಟ್ರೀಟ್ಮೆಂಟ್ ಇಲ್ಲದೆ. ಸೊ ಇದು ಒಂದದು. ಎರಡನೇದಾಗಿ, ನಮ್ಮ ಜೀವನದಲ್ಲಿ ನಾವು ಮಾತ್ರ ಅಲ್ಲ, ನಮ್ಮ ಪರಿಸರ, ನಮ್ಮ ಜೊತೆಲಿರುವವರು, ನಮ್ಮ ಫ್ಯಾಮಿಲಿ, ಇವ್ರಿಗೆಲ್ರಿಗೂ ನಾವೊಂದು ತಾಕತ್ತು ಕೊಡ್ಬೇಕಂದ್ರೆ ಈ ಮಹತಾರ್ ಫೌಂಡೇಶನ್ ಕೊಡತಕ್ಕಂಥ ಸ್ಕಿಲ್ಸ್ ಅಥವಾ ಟೆಕ್ನಿಕ್ಸ್, ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ನಾವು ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಮನೆಯಲ್ಲಿ ಒಬ್ರು ಇದ್ದಾರೆ, ಅವರನ್ನ ಹಾಸ್ಪಿಟಲೈಸ್ ಮಾಡಿದ್ವಿ. ಸೊ ಅವರೊಟ್ಟಿಗೆ ನಾವು ಆಕ್ಚುಲಿ 24 hours ಇರ್ಬೇಕು, ಅವನಿಗೇನು ಗೊತ್ತಾಗಲ್ಲ, ಅವನಿಗೆ ಯಾರು ಇಲ್ಲ, ನಮ್ಮ ಮನೇಲಿ ಸಾಕ್ತಾ ಇದ್ದೇವೆ 30 years ಇಂದ.
ಹಿ ವಾಸ್ ವೆರಿ ಹೆಲ್ದಿ, ಬಟ್ ಈಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್. ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅಲ್ಲಿ ಕ್ಯಾಂಟೀನ್ ಫುಡ್ ಎಲ್ಲ ಆಗಿ ನಮ್ಮ ಮನೆಯವ್ರಿಗೆ ಒಂಥರ ಅಸಿಡಿಟಿ ಸ್ಟಾರ್ಟ್ ಆಗಿತ್ತು. ನಾನು ಹೇಳಿದೆ, ಈ ತರ ಮುದ್ರೆ ಇದೆ ಸರ್, ಹೇಳ್ಕೊಟ್ಟಿದ್ದಾರೆ, ನೀವು ಮುದ್ರೆ ಮಾಡ್ಕೊಂಡು ಕೂತ್ಕೋ ಅಂತ. ಹಿ ರಿಯಲೈಸ್ಡ್, ಆ ಮುದ್ರೆ ಮಾಡ್ಕೊಂಡು ಕೂತ ತಕ್ಷಣ ಅವರಿಗೆ ಆಸಿಡಿಟಿ ಕಂಪ್ಲೀಟ್ ರಿಲೀಫ್ ಆಯ್ತು. ಸೊ ನಾವು ಮುದ್ರೆ ಮಾಡ್ತೇವೆ, ಅಕ್ಯುಪ್ರೆಷರ್ ಮಾಡ್ತೇವೆ. ನಮ್ಮ ಮನೆಯವರು ಅಕ್ಯುಪ್ರೆಷರ್ ಟ್ರೈನಿಂಗ್ ತಗೊಂಡ್ರು, ಮರ್ಮಾ ಥೆರಪಿನೂ ನಾನು ತಗೊಂಡೆ. ಆಮೇಲೆ ಎಲ್ಲ ತರದ ನಾವು ಬ್ರೀದಿಂಗ್ ಎಕ್ಸರ್ಸೈಸ್, ಬ್ರೀದಿಂಗ್ ನಲ್ಲಿ ಕ್ಲಾಸ್ ಕೊಡೋದು ಮಾಡತಕ್ಕಂಥ ಎಲ್ಲವನ್ನು ಮಾಡ್ತೇವೆ. ನಾನು ನಂತರ ನನಗೆ ಸರ್ ಜವಾಬ್ದಾರಿಯನ್ನು ಕೊಟ್ರು. ಮಾವತಾರ್ ಫೌಂಡೇಶನ್ ನಮ್ಮ ಎಂಪ್ಲಾಯೀಸ್ ಎಲ್ಲ ಕೇಳ್ಕೊಳ್ತಾ ಇದ್ರು, ಬೆಳಿಗ್ಗೆ ನಾವು ಕ್ಲಾಸ್ಗೆ ಅಟೆಂಡ್ ಆಗ್ಲಿಕ್ಕೆ ಆಗಲ್ಲ, ರಾತ್ರಿ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ. ಸೊ 9 to 10:30 ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಆ ಹೋಸ್ಟಿಂಗ್ ಸ್ಟಾರ್ಟ್ ಆದ ಲಾಸ್ಟ್ ಜುಲೈಗೆ ಸ್ಟಾರ್ಟ್ ಆಯ್ತು. ಈವರೆಗೂ ನಾನು ಅದನ್ನ ನಾನೇ ಹೋಸ್ಟ್ ಮಾಡ್ತಾ ಇದ್ದೇನೆ. ಸೊ ತುಂಬಾ ಜನ ಸೇರ್ತಾರೆ, ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾರೆ. ಅದೇ ಹೇಳುದು, ಈ ಇಷ್ಟು ವಯಸ್ಸುವರೆಗೆ 60 ವರ್ಷದವರೆಗೆ ಕಲಿಯದೇ ಇರತಕ್ಕಂತಹ ಅಂತ ಒಂದು ಜ್ಞಾನನ ನಾನು ಪಡ್ಕೊಳ್ತಾ ಇದ್ದೇನೆ ಇವಾಗ. ನಾಟ್ ಓನ್ಲಿ ಮೀ, ಆನ್ಲೈನ್ ನಲ್ಲಿ ಅಷ್ಟು ಜನ ಇದಾರಲ್ಲ, ಅಷ್ಟು ಜನರಿಗೂ ಸಹ ಹೆಲ್ಪ್ ಆಗತಕ್ಕಂಥದ್ದು. ಸೊ ಜೀವನದಲ್ಲಿ ಮತ್ತೆ ನಾನು ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನಮ್ಗೆ ವರ್ಕ್ ಪ್ರೆಷರ್ ಹಾಗೆ ಇತ್ತು. ಬೇಗ ಸಿಟ್ಟು ಬರೋದು, ಕಿರಿಕಿರಿ ಆಗೋದು, ಬೈಯೋದು, ಇಂಥದೆಲ್ಲ ಮಾಡ್ತಾ ಇದೆ. ಅದು ಕಂಪ್ಲೀಟ್ ಡೌನ್ ಆಗಿದೆ. ಈಗಂತೂ ಜಾಸ್ತಿ ಮಾತಾಡಲ್ಲ. ತಾವು ಇಲ್ಲಿ ಸಹ ನನ್ನನ್ನು ನೋಡಿರ್ಬಹುದು, ಜಾಸ್ತಿ ಸುಮ್ಮನೆ ಮಾತಾಡಲ್ಲ, ಏನ್ ಬೇಕು ಅಷ್ಟೇ. ಸೊ ಆ ತರ ಮನಸ್ಸಿಗೆ ಸಮಾಧಾನ. ಇನ್ನೊಂದೇನಂತಂದ್ರೆ, ಈಗ ಇಲ್ಲಿಗೆ ಬಂದಿದ್ದೇವೆ, ಯಾವುದು ಆಗ್ಬೋದು ನಮ್ಗೆ ಅಂತ. ವಿ ನೆವರ್ ಪ್ರಿಫರ್ಡ್, ನಮ್ಗೆ ಇಂಥದೇ ಅಕಾಮಡೇಷನ್ ಬೇಕು, ಇಂಥದೇ ಬೇಕು, ಇಂಥದೇ ಬೇಕು, ಇಂಥದೇ ಊಟ ಬೇಕು ಅಂತ. ಈ ತರ ನಾವು ಇರ್ಲಿಲ್ಲ, ನಾನ್ ಇರ್ಲಿಲ್ಲ. ಬಸ್ಸಲ್ಲಿ ಓಡಾಡ್ತಾ ಇರ್ಲಿಲ್ಲ ನಾನು. ಎಲ್ಲ ಬಸ್ಸಲ್ಲಿ ಓಡಾಡ್ಲಿಕ್ಕೆ ಅಭ್ಯಾಸ ಆಯ್ತು. ಏನ್ ಸಿಗ್ತದೆ ಅದನ್ನ ತಿನ್ಲಿಕ್ಕೆ ಅಭ್ಯಾಸ ಆಯ್ತು. ಇನ್ನೊಂದೇನಂತಂದ್ರೆ, ನನಗೆ ಭಯ ಇತ್ತು, ಪ್ಯಾನ್ಕ್ರಿಯಾದ ಪ್ರಾಬ್ಲಮ್ ಇಂದಾಗಿ ಎಲ್ಲಿ ಹೊರಗಡೆ ತಿಂದ್ರೆ ಆಸಿಡಿಟಿ ಸ್ಟಾರ್ಟ್ ಆಗುದು, ಹೊಟ್ಟೆ ನೋವು ಸ್ಟಾರ್ಟ್ ಆಗುದು, ಇದೆಲ್ಲ ಇತ್ತು. ಈಗ ಎಲ್ಲಿ ಯಾವ ಫುಡ್ ಅನ್ನು, ಎಲ್ಲಿ ಚಾಪೆ ಇದೆಯಾ ಚಾಪೆ, ನೆಲ ಇದೆಯಾ ನೆಲ, ಎಲ್ಲಿ ಸಹ ನಾನು ಆರಾಮವಾಗಿ ನಿದ್ರೆ ಮಾಡ್ತೇನೆ. ಎಲ್ಲ ಮನುಷ್ಯರಿಗೆ ಬೇಕಾಗಿರತಕ್ಕಂಥದ್ದು ಮನಃಶಾಂತಿ. ಮನಃಶಾಂತಿ ಒಂದಿದ್ರೆ ನಾವು ಯಾವುದನ್ನು ಸಹ ಜಯಿಸಿ ಬರಬಹುದು. ಅಯ್ಯೋ ಅದು ಹಾಗೇನಾ, ಅಯ್ಯೋ ಇದು ಹೀಗೇನಾ ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ನಿದ್ರೇನು ಬರಲ್ಲ, ಊಟ ಮಾಡಿದ್ದು ಸಹ ಹೊಟ್ಟೆ ಹಾಳಾಗುತ್ತೆ. ಈಗ ನನಗೆ ಅಂಥದ್ದೇನು ಸಮಸ್ಯೆ ಇಲ್ಲ, ಎಲ್ಲ ಕಡೆ ಹೋಗ್ತೇನೆ. ಜೊತೆಗೆ ಮಾವತಾರ್ ಫೌಂಡೇಶನ್ ಕೆಲವು ಕಡೆ ನಾವು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಫಿಸಿಕಲಿ ಚಾಲೆಂಜ್ ಏಜ್ಡ್ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಜನರಿಗೆ ತುಂಬಾ ಇಷ್ಟಪಟ್ರು. ಒಂಥರ ಶಾಂತಿ. ನಾವ್ ಅಂದ್ಕೊಂಡ್ವಿ ಈ ವಯಸ್ಸಾದವರು ಪಾಪ ತುಂಬಾ ಕೆಲವರೆಲ್ಲ ಮೆಂಟಲಿ ಸರಿ ಇರ್ಲಿಲ್ಲ, ಅಂತವ್ರು ಸಹ ಧ್ಯಾನ ಮಾಡಕ್ಕೆ ಕೂತ್ರು. ಕೆಲವು ಮುದ್ರೆಯನ್ನ ತೋರ್ಸ್ಕೊಟ್ವಿ, ಮುದ್ರೆಯನ್ನ ಮಾಡಿದ್ರು. 101 ವರ್ಷದ ಒಬ್ರು, ಈಸ್ ಎ ಗ್ರೇಟ್ ಸೈಂಟಿಸ್ಟ್, ರಾಡಾರ್ ಸ್ಪೆಷಲಿಸ್ಟ್, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿದ್ದು ರಿಟೈರ್ಡ್ ಆದವರು. ಅವರು ಸ್ವಾಮಿ ದೀಕ್ಷೆಯನ್ನ ತಗೊಂಡು ಆ ಒಂದು ವೃದ್ಧಾಶ್ರಮದಲ್ಲಿ ಇದ್ರು. ಅವ್ರನ್ನು ಬಂದು ನಮ್ಮ ಕ್ಲಾಸಿಗೆ ಕೂತ್ಕೊಂಡ್ರು, ಹೇಳಿದ್ರು ಎಲ್ಲರೂ ಬರ್ತಾರೆ, ನೋಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಮಾತಾಡ್ತಾರೆ, ಬಟ್ ಇಂಥ ಒಂದು ಜ್ಞಾನ ಹಂಚಿಕೆ, ಈ ಒಂದು ಟೆಕ್ನಿಕ್ ಅಂತ ಶೇರ್ ಮಾಡೋರು ನಮ್ಮ ಸಂಸ್ಥೆಗೆ ಫಸ್ಟ್ ಬಂದಿದ್ದಾರೆ. ಅದು ಮಾವತಾರ್ ಫೌಂಡೇಶನ್. ಸೊ ನಾವಿಲ್ಲಿ ಬರೇ ನಾವು ಚೆನ್ನಾಗಿರೋರು, ತಿಳ್ಕೊಳ್ಳೋರು, ಎಜುಕೇಶನ್ ಓದ್ಲಿಕ್ಕೆ ಬರೀಲಿಕ್ಕೆ ಬರುವವರು ನೋ. ಯಾರೇ ಆಗ್ಲಿ ಮನುಷ್ಯರು ಅಂತಂದ್ಮೇಲೆ ನಾವು ಮನುಷ್ಯನಾಗಿ ನೋಡ್ಬೇಕಲ್ಲದೆ ಇವರು ಬಡವರ, ಶ್ರೀಮಂತರ, ಇವ್ರ ಕೈ ಉಂಟಾ, ಕಾಲು ಉಂಟಾ, ಕುಡ್ರೆ, ಅದನ್ನ ನೋಡ್ಬಾರ್ದು. ಎಲ್ರಿಗೂ ಬೇಕಾಗಿದ್ದು ಒಂದೇ ಒಂದು, ನಾನು ಪದೇ ಪದೇ ಹೇಳ್ತೇನೆ, ಮನಃಶಾಂತಿ, ಮನಸ್ಸಿನ ನೆಮ್ಮದಿ, ನಮ್ಮ ಒಂದು ಸಂಬಂಧ. ಇಲ್ಲೆಲ್ಲ ಬರುವಾಗ ನಮಗೆ ಖುಷಿ ಆಗುದು, ಮಾವತಾರ್ನವರು ಎಲ್ಲರೂ ಸಿಗ್ತಾರಲ್ಲ ಅಂತ ಹೇಳತಕ್ಕಂಥದ್ದು. ಸೊ ಇದನ್ನ ನಾನು ಹೇಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಅಥವಾ ಈ ಧ್ಯಾನ ಅಂತ ಹೇಳತಕ್ಕಂಥದ್ದು ನಮಗೆ ಯಾವ ರೀತಿಯ ಪರಿವರ್ತನೆಯನ್ನ ಕೊಟ್ಟು ನೆಮ್ಮದಿಯನ್ನ ಕೊಡ್ತದೆ. ಸೊ ತಾವು ಕೇಳಿದ್ದಕ್ಕೆ, ಜೊತೆಗೆ ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.